ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಇವತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಕೊಡ್ತಾ ಇದ್ದೀನಿ. ಗಣೇಶಂದ 11 ಡೇಸ್ ಗಣೇಶನ್ ಕುಂದಿಸ್ತಾರಲ್ವ. ಸೊ ಅದೇ ರೀತಿ ನಮ್ಮ ಏರಿಯಾದಲ್ಲಿ ಗಣೇಶನ್ ಕುಂದಿಸಿದ್ದಾರೆ. ಸೊ ನಾನು ಡ್ಯಾನ್ಸ್ ಪ್ರೋಗ್ರಾಮ್ ಕೊಡ್ತಾ ಇದ್ದೀನಿ. ಸೊ ಯಾವ ಡ್ಯಾನ್ಸ್ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ಈಗ ಡ್ಯಾನ್ಸಿಗೋಸ್ಕರ ನಾನು ರೆಡಿ ಆಗ್ತಾ ಇದ್ದೀನಿ. ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ರೆಡಿ ಆಗೋದು. ಸೊ ಫಸ್ಟು ನಾನು ಕೂದಲು ಬಾಚ್ಕೊಂಡಿಲ್ಲ, ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ವೈಪ್ ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟ್ ಮೇಕಪ್ ಮಾಡ್ಕೋಬೇಕು, ಆಮೇಲೆ ಕೂದಲನ್ನ ನಾನು ಬಾಚ್ಕೋತೀನಿ. ಸೊ ಮೇಕಪ್ ಮಾಡ್ಕೊಳ್ಳೋಕ್ಕೆ ಏನೇನು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಇದು ಡರ್ಮ್ಡಾಕ್ದು ಹೈಡ್ರೋಲೈಸ್ಡ್ ಕೊಲಾಜನ್ ಮಾಯ್ಶ್ಚರೈಸರ್ ಥರ ಇದನ್ನು ಯೂಸ್ ಮಾಡ್ತೀನಿ. ಸ್ವಲ್ಪ ನರ್ವಸ್ ಆಗ್ತಾ ಇದೆ, ಬಟ್ ಗೊತ್ತಿಲ್ಲ ಹೇಗೆ ಮಾಡ್ತೀನಿ ಅಂತ. ಇದಕ್ಕೆ ಸ್ವಲ್ಪ ಹತ್ತಿದೆ, ಅದನ್ನು ಹಚ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಇದು ಡಬಲ್ ಸ್ಪೀಡ್ ಅಂದರೆ ಸ್ಪೀಡ್ ಇನ್ಕ್ರೀಸ್ ಮಾಡಿದ್ದೀನಿ, ಡಬಲ್ ಸ್ಪೀಡ್ನಲ್ಲಿ ಪ್ಲೇ ಮಾಡ್ತಾಯಿದ್ದೀನಿ. ಯಾಕೆಂದರೆ ತುಂಬ ಟೈಮ್ ತೊಗೊಂಬಿಡುತ್ತೆ ಮೇಕಪ್ ನಾನು ಸೇಮ್ ಸ್ಪೀಡಲ್ಲಿ ಪ್ಲೇ ಮಾಡ್ತಾ ಹೋದರೆ. ಸೊ ನಿಮ್ಮ ಟೈಮ್ ಕೂಡ ಸೇವ್ ಆಗಬೇಕು. ನೆಕ್ಸ್ಟ್ ನಾನು ಮಮಾರ್ದು ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದು ಆ್ಯಕ್ಚುಲಿ ಈವ್ನಿಂಗ್ ಪ್ರೋಗ್ರಾಮ್, ಅದು ಕೂಡ ನಾನು ಅಪ್ಲೈ ಮಾಡ್ತೀನಿ. ಈವ್ನಿಂಗ್ ಟೈಮಲ್ಲಿ ಸನ್ಸ್ಕ್ರೀನ್ ಅಪ್ಲೈ ಮಾಡೋ ನೆಸೆಸರಿ ಇಲ್ಲ, ಆದರೆ ನಾನು ಡೇ ಟೈಮ್ನಲ್ಲೂ ಕೂಡ ಅಪ್ಲೈ ಮಾಡ್ತೀನಲ್ಲ. ಸೊ ನನಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಮೇಕಪ್ಗೂ ಮುಂಚೆ ನಾನು ಅದು ರೂಟೀನ್ ಮಾಡೇ ಮಾಡ್ತೀನಿ. ಈಗ ನಾನು ಮೊದಲು ಕನ್ಸಿಲರ್ ಅಪ್ಲೈ ಮಾಡ್ತೀನಿ. ಇದು ಮೇಬ್ಲಿನ್ ಫಿಟ್ ಮಿ ಕನ್ಸಿಲರ್. ಸೊ ಜಸ್ಟ್ ಲೈಟಾಗಿ ಅಪ್ಲೈ ಮಾಡ್ತೀನಿ, ಹೆವಿ ಏನಿಲ್ಲ. ನಾನು ಯಾವಾಗಲೂ ಕನ್ಸೀಲರ್ನ ಫೌಂಡೇಶನ್ ತೊಗೋತೀನಲ್ಲ, ಸೊ ಅದಕ್ಕಿಂತಲೂ ಸ್ವಲ್ಪ ಲೈಟ್ ಕಲರ್ನೇ ತೊಗೋತೀನಿ. ಯಾಕಂದರೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಆಮೇಲೆ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಅದೆಲ್ಲ ಸ್ವಲ್ಪ ಫೇಡ್ ಮಾಡಿಬಿಡುತ್ತೆ ಅಂತ. ಆ್ಯಂಡ್ ಬ್ರಷಿಂದ ಬ್ಲೆಂಡ್ ಮಾಡ್ತೀನಿ. ನೆಕ್ಸ್ಟ್ ನಾನು ಲ್ಯಾಕ್ಮಿ ಈ ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಈ ರೀತಿ ಕೈ ಮೇಲೆ ತೊಗೋತೀನಿ. ನನ್ನ ಶೇಡ್ ಪರ್ಲ್. ಓಕೆ, ಇಷ್ಟು ತೊಗೊಂಡಿದ್ದೀನಿ. ಜಾಸ್ತಿ ಹೆವಿ ಮಾಡ್ಕೊತಿಲ್ಲ ನಾನು, ಜಸ್ಟ್ ಲೈಟಾಗಿ. ಬ್ರಷ್ ಅಥವಾ ಬ್ಯೂಟಿ ಬ್ಲೆಂಡರ್ ಹೆಲ್ಪಿಂದ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನೀವು ಕೈಯಿಂದ ಮಾತ್ರ ಯಾವತ್ತೂ ಬ್ಲೆಂಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಫೌಂಡೇಶನ್ ಅಥವಾ ಕನ್ಸಿಲರ್ನ ಕೈಯಿಂದ ಮಾಡಿಕೊಂಡ್ರೆ ಪ್ಯಾಚಿ ಆಗುತ್ತೆ. ನೆಕ್ಸ್ಟ್ ಇದನ್ನು ಸೆಟ್ ಮಾಡ್ಕೊಳ್ಳೋಕ್ಕೆ ನಾನು ಲ್ಯಾಕ್ಮೆ ನ್ಯಾಚುರಲ್ ಮಾರ್ಬಲ್ ನನ್ನ ಶೇಡ್ ಲ್ಯಾಕ್ಮೆ ಕಾಂಪ್ಯಾಕ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಬ್ರಷ್ ಹೆಲ್ಪಿಂದ ನಾನು ಈ ರೀತಿ ಬ್ರಷ್ನ ಟ್ಯಾಪ್ ಮಾಡ್ತಿದ್ದೀನಿ, ಯಾಕಂದರೆ ಎಕ್ಸೆಸ್ ಇದ್ದರೆ ಅದೆಲ್ಲ ಅಲ್ಲಿ ಹೋಗಿಬಿಡುತ್ತೆ. ಆ್ಯಂಡ್ ಬ್ರಷಲ್ಲಿ ಉಳ್ಕೊಂಡಿರೋದು ಲೈಟಾಗಿ ಫೇಸ್ ಮೇಲೆ ಕೂತ್ಕೊಳ್ಳುತ್ತೆ. ಸೊ ದ್ಯಾಟ್ ಹೆವಿ ಅಂತ ಅನಿಸೋದಿಲ್ಲ, ಜಾಸ್ತಿ ಮಾಡಿದ್ದೀವಿ ಅಂತ ಅನಿಸೋದಿಲ್ಲ. ನೆಕ್ಸ್ಟ್ ಐಬ್ರೋಸ್ಗೆ ಸಿವಾನ ಕಲರ್ಸ್ದು ಇದು ತಗೊಂಡು 2 years ಆಯಿತು, ಆದರೂ ಕೂಡ ಇದು ಚೆನ್ನಾಗಿ ಯೂಸ್ ಆಗ್ತಿದೆ. ರೆಗ್ಯುಲರಾಗಿ ಯಾವಾಗಲೂ ಹೆವಿ ಮೇಕಪ್ ಮಾಡ್ಕೊಳ್ಳೋರಿಗೆ ಇದು 1 ವರ್ಷ ಆದರೂ ಬಂದೇ ಬರುತ್ತೆ. ಬಟ್ ನಾನು ರೆಗ್ಯುಲರಾಗಿ ನಾನು ಮೇಕಪ್ ಮಾಡ್ಕೊಳ್ಳೋದಿಲ್ಲ, ಸೊ ನನಗೆ 2 ವರ್ಷಕ್ಕಿಂತಲೂ ಜಾಸ್ತಿನೇ ಬರುತ್ತೆ. ನೆಕ್ಸ್ಟ್ ಈ ಲಿಪ್ಸ್ಟಿಕ್ ಇದೆಯಲ್ಲ, ಇದು ಬ್ಲೂ ಹೆವೆನ್ದು ವೆಲ್ವೆಟ್ ಲಿಪ್ಸ್ಟಿಕ್. ಸೊ ಇದರಲ್ಲೇ ಇದು ಒಂಥರ ಆರೆಂಜ್ ಕಲರ್. ಸೊ ಇದರಲ್ಲೇ ನಾನು ಸ್ವಲ್ಪ ಈ ರೀತಿ ಕಣ್ಮೇಲೆ ಅಪ್ಲೈ ಮಾಡ್ತಿದ್ದೀನಿ. ಐ ಶ್ಯಾಡೋ ಸ್ವಲ್ಪ ಹೆವಿ ಆಗಿಬಿಡುತ್ತೆ ಅಂತ ಇದು ಲೈಟಾಗಿ ಅಪ್ಲೈ ಆಗುತ್ತೆ. ಸೊ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಟೈಮ್ ಕೂಡ ಸೇವ್ ಮಾಡುತ್ತೆ, ಯಾಕಂದರೆ ನಾವು ಐ ಶ್ಯಾಡೋ ಯೂಸ್ ಮಾಡಿದರೆ ಬ್ಲೆಂಡ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಮೇಬಿಲಿನ್ ಕೊಲೋಸಲ್ದು ನಾನು ಸ್ಕೆಚ್ ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ವಾಟರ್ ಪ್ರೂಫ್. ಫಸ್ಟ್ ವಿಂಗ್ಡ್ ಐಲೈನರ್ ಬರ್ಕೋತೀನಿ. ಓಕೆ, ಜಸ್ಟ್ ಹೀಗೆ ಈ ಕಡೆನೂ ಸೇಮ್ ಈಕ್ವಲ್ ಬರಲಿ ಅಂತ ನೋಡಿ. ಈಗ ಇದನ್ನು ಜಸ್ಟ್ ಫಿಲ್ ಮಾಡೋದು ಅಷ್ಟೆ. ನಿಮಗೆ ಸ್ವಲ್ಪ ಝೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ, ಯಾಕಂದರೆ ನಾನು ಜಾಸ್ತಿ ಕಷ್ಟಪಡೋಕ್ಕೆ ಹೋಗ್ತಾ ಇಲ್ಲ ಮೇಕಪ್ಗೆ. ಇದು ವೆಡ್ಡಿಂಗಿಗೆ ಕೂಡ ನೀವು ಯೂಸ್ ಮಾಡ್ಬೋದು. ಜಸ್ಟ್ ಸಿಂಪಲ್ ಆ್ಯಂಡ್ ಈಸಿ ಆ್ಯಂಡ್ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದರೆ ನಿಮ್ದು ಯಾವುದಾದ್ರೂ ಆವಾಗಲೂ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ರೆಗ್ಯುಲರ್ ಕೂಡ ನೀವು ಇದೇ ರೀತಿ ಮಾಡ್ಕೋಬೋದು. ಸೊ ಈಸಿಯಾಗಿ ಹೇಗೆ ನಾವು ವಿಂಗ್ಡ್ ಐಲೈನರ್ ಬರ್ಕೋಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಇದು ಒಂದು ರೀತಿ ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ಅಂತಲೇ ಅಂದ್ಕೊಳ್ಳಿ. ಸೊ ಈಸಿಯಾಗಿ ಮಾಡ್ಕೋಬೋದು.
ಜಸ್ಟ್ ಈ ರೀತಿ ಫಿಲ್ ಮಾಡ್ಕೊಳ್ಳಿ. ಸೊ ಇದು ವಾಟರ್ ಪ್ರೂಫ್. ಕೆಲವು ಸಲ ಐಲೈನರ್ ಹಚ್ಕೋತೀವಲ್ವ, ಸೊ ಅದು ಮೇಲೆಲ್ಲ ಹತ್ತೋ ಚಾನ್ಸಸ್ ಇರುತ್ತೆ. ಸೊ ಇದು ಬೆಸ್ಟ್, ನಂದು ಇದು ಫೇವ್ರೆಟ್. ನೆಕ್ಸ್ಟ್ ಲ್ಯಾಕ್ಮೆ ಐಕಾನಿಕ್ ಕಾಜಲ್. ನಾನು ಯಾವಾಗಲೇ ಆಗಲಿ ಕಾಜಲ್ ಅಪ್ಲೈ ಮಾಡ್ತೀನಲ್ಲ ಕಾಡಿಗೆ, ಆವಾಗ ಕಣ್ಣು ಈ ರೀತಿ ಮಾಡೇ ಮಾಡ್ತೀನಿ. ಕೆಲವರು ಬ್ರೈಟ್ ಐಸ್ ಹಾಗೆ ಓಪನ್ ಮಾಡಿ ಅಪ್ಲೈ ಮಾಡ್ತಾರೆ, ಬಟ್ ನನಗೆ ಆ ರೀತಿ ಬರೋದಿಲ್ಲ. ಯಾಕಂದರೆ ನಾನು ಈ ರೀತಿ ಇಟ್ಬಿಟ್ರೆ ಕಣ್ಣೊಳಗಡೆ ಅದು ನೀರು ಬಂದುಬಿಡುತ್ತೆ ಆ್ಯಂಡ್ ಕಣ್ಣು ಓಪನ್ ಮಾಡೋದಕ್ಕಾಗೋದಿಲ್ಲ. ಯಾರಿಗೆಲ್ಲ ಹೀಗಾಗುತ್ತೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ನಾನು ಇದನ್ನು ಫಿಲ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಈ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಈ ಕಡೆ ನಾನು ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಹೈಲೈಟರ್ ಅಪ್ಲೈ ಮಾಡ್ಕೋತೀನಿ. ಇದು ಮೇಬಿಲಿಂದು ಮಾಸ್ಟರ್ ಸ್ಟ್ರೋಬ್ ಹೈಲೈಟರ್, ಮೆಟಾಲಿಕ್ ಹೈಲೈಟರ್. ಇದು ಶೇಡ್ ಗೋಲ್ಡ್. ಹೈಲೈಟರ್ ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು ಗೊತ್ತಿಲ್ಲ ಅಂದರೆ, ತಕ್ಷಣ ನಮ್ಮ ಫೇಸ್ ಮೇಲೆ ಲೈಟ್ ಎಲ್ಲಿ ಬೀಳುತ್ತಲ್ಲ, ಸೊ ಅದು ಅಂದರೆ ಹಣೆ, ಮೂಗು, ಕೆನ್ನೆ, ಲಿಪ್ಸ್ ಮೇಲೆ, ಅದಕ್ಕೆ ಕ್ಯೂಪಿಡ್ ಅಂತಲೂ ಹೇಳ್ತಾರೆ, ಆ್ಯಂಡ್ ಚಿನ್ ಮೇಲೆ. ಸೊ ಇಲ್ಲೆಲ್ಲ ಅಪ್ಲೈ ಮಾಡಿದರೆ ಲೈಟ್ ಬಿದ್ದ ತಕ್ಷಣ ನಮ್ಮ ಫೇಸ್ ಶೈನಿಂಗ್ ಆಗಿ ಕಾಣುತ್ತೆ. ಸೊ ಈಗ ಲಿಪ್ ಲೈನರ್. ಈಗ ಲಿಪ್ ಲೈನರ್, ಲಿಪ್ಸ್ಟಿಕ್ ಫಿಲ್ ಮಾಡೋದು, ಅದು ಕೂಡ ಸ್ಟೆಪ್ ಬೈ ಸ್ಟೆಪ್ ಟ್ಯೂಟೋರಿಯಲ್ ಅಂತಲೇ ಅಂದ್ಕೊಳ್ಳಿ. ಈ ರೀತಿ ನೀಟಾಗಿ ಲಿಪ್ ಲೈನರಿಂದ ಈ ರೀತಿ ಔಟ್ಲೈನ್ ತೊಗೊಳ್ಳಿ ಆ್ಯಂಡ್ ನೆಕ್ಸ್ಟ್ ಫಿಲ್ ಮಾಡಿ ಲಿಪ್ಸ್ಟಿಕ್ಕಿಂದ. ಸೊ ಇದು ಲೋಕಲ್ ಮಾರ್ಕೆಟಲ್ಲಿ ತೊಗೊಂಡಿರುವಂಥದ್ದು, ಜಸ್ಟ್ ಫ್ಯಾಷನ್ ಕಲರ್, ಎನಿ ಫ್ಯಾನ್ಸಿ ಸ್ಟೋರಲ್ಲಿ ಇದು ಸಿಗುತ್ತೆ. ನೆಕ್ಸ್ಟ್ ಈಗ ಲಿಪ್ನ ಫಿಲ್ ಮಾಡ್ತೀನಿ. ನಾನು ಸೇಮ್ ಲಿಪ್ಸ್ಟಿಕ್ ಐ ಶ್ಯಾಡೋ ಯೂಸ್ ಮಾಡಿದ್ನಲ್ಲ, ಸೇಮ್ ಲಿಪ್ಸ್ಟಿಕ್ನ ಈಗ ಲಿಪ್ಸ್ ಮೇಲೂ ಕೂಡ, ಅಂದರೆ ನಾನು ಔಟ್ಲೈನ್ ಮಾಡ್ಕೊಂಡಿದ್ನಲ್ಲ, ಈಗ ಫಿಲ್ ಮಾಡ್ತಾಯಿದ್ದೀನಿ. ಜಸ್ಟ್ ಫಿಲ್ ಮಾಡ್ತಾಯಿದ್ದೀನಿ ಅಷ್ಟೇ. ಆ್ಯಂಡ್ ಪರ್ಫೆಕ್ಟ್ ನೋಡಿ ಯಾವ ರೀತಿ ಬಂದಿದೆ ಅಲ್ವಾ. ಸೊ ಲಿಪ್ಸ್ಟಿಕ್ ಕೂಡ ಆಯಿತು. ಸೊ ಆಲ್ಮೋಸ್ಟ್ ಡನ್. ಮೇಕಪ್ ಅಂತೂ ರೆಡಿ ಆಗಿದೆ. ಸೊ ನನ್ನ ಮೇಕಪ್ ನೋಡ್ಬೋದು ನೀವು. ಈಗ ಡ್ರೆಸ್ ಹಾಕೋಬೇಕು. ಅಲ್ಲಿಗೆ ಹತ್ತಿದೆಯಾ? ಓಕೆ, ಅಲ್ಲಿಗೆ ಸ್ವಲ್ಪ ಹತ್ತುತ್ತೆ, ಲಿಪ್ಸ್ಟಿಕ್ ನಡೆಯುತ್ತೆ, ಇಟ್ಸ್ ಓಕೆ. ಸೊ ಈಗ ಸ್ವಲ್ಪ ಡ್ರೆಸ್ ಹಾಕೋಬೇಕು ಆ್ಯಂಡ್ ಹೇರ್ ಸ್ಟೈಲ್ ಮಾಡ್ಕೋಬೇಕು. ಸೊ ನಾನೀಗ ಡ್ರೆಸ್ ಹಾಕೊಂಡ್ಬರ್ತೀನಿ. ಡ್ರೆಸ್ ಅಂದರೆ ಸರ್ಪ್ರೈಸ್ ನೋಡಿ. ಸೊ ದಿಸ್ ಈಸ್ ಮೈ ಫೈನಲ್ ಲುಕ್ ಆ್ಯಂಡ್ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇದು ನನ್ನ ಡ್ಯಾನ್ಸ್ಗೆ ನಾನು ರೆಡಿ ಆಗಿರೋ ಡ್ರೆಸ್ ಅಂದರೆ ನಾನು ಸ್ಯಾರಿಯಲ್ಲಿ ಈ ರೀತಿ ಮರಾಠಿ ಸ್ಟೈಲಲ್ಲಿ ಹಾಕ್ಕೊಂಡಿರೋದು, ಅದಕ್ಕೆ ನವಾರಿ ಸ್ಯಾರಿ ಅಂತ ಹೇಳ್ತೀವಿ. ಆ್ಯಂಡ್ ಪೂರಾ ಮಹಾರಾಷ್ಟ್ರನ್ ಸ್ಟೈಲಲ್ಲೇ ನಾನು ರೆಡಿ ಆಗಿರೋದು. ಸೊ ಇದರ ಕ್ಲಿಪ್ಪಿಂಗ್ ನೋಡ್ಕೊಳ್ಳಿ ಆ್ಯಂಡ್ ಕೆಲವು ವೀಡಿಯೋ ಕೂಡ ಮಾಡಿದ್ದೀನಿ, ಶೂಟ್ ಮಾಡಿದ್ದೀನಿ, ಅದು ಕೂಡ ನೋಡಿ. ಸಾಧ್ಯವಾದರೆ ಡ್ಯಾನ್ಸ್ ವೀಡಿಯೋ ಕೂಡ ನಾನು ಎಂಡಲ್ಲಿ ಹಾಕ್ತೀನಿ. ಬಟ್ ಫ್ರೆಂಡ್ಸ್, ಅನ್ಫಾರ್ಚುನೇಟ್ಲಿ ಸಾಂಗ್ ನಾನು ಹಾಕೋದಕ್ಕಾಗೋದಿಲ್ಲ, ಯಾಕಂದರೆ ಪರ್ಮಿಷನ್ ಇಲ್ಲ ಹಾಕೋದಕ್ಕೆ. ಸೊ ಅದಕ್ಕೋಸ್ಕರ ನಾನು ಸಾಂಗ್ನ ರಿಮೂವ್ ಮಾಡಿದ್ದೀನಿ. ಜಸ್ಟ್ ಈ ರೀತಿ ಡ್ಯಾನ್ಸ್ ಮಾಡಿದ್ವಿ ಅಂತ ನಾನು ಶೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸಾಂಗ್ ಗಣನಾಯಕಾಯ ಸಾಂಗ್ ಇದೆಯಲ್ಲ, ಸೊ ಅದು, ಆಮೇಲೆ ಜಯದೇವ್ ಜಯದೇವ್, ಅದು ಮರಾಠಿ ದೇವ್ರ ಮಂತ್ರ ಬರುತ್ತಲ್ಲ ಅದು, ಆ್ಯಂಡ್ ಲಾಸ್ಟಿಗೆ ಮೋರೆಯ ಬಪ್ಪ ಮೋರೆಯ, ಇಷ್ಟು 3 ಸಾಂಗ್ನ ನಾವು ಫ್ಯೂಷನ್ ಟೈಪ್ ಕಟ್ ಮಾಡಿಕೊಂಡು ಒಂದು ಕ್ಲಾಸಿಕಲ್ ಆ್ಯಂಡ್ ಲಾವಣಿ ಮರಾಠಿ ಸಾಂಗ್ ಮಿಕ್ಸ್ ಮಾಡಿಕೊಂಡು ನಾವು ಮಾಡಿದ್ದು. ಸೊ ಐ ಹೋಪ್ ನಿಮಗಿದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಫಸ್ಟ್ ಸಾಂಗ್ ಹಾಕಿ ಅಪ್ಲೋಡ್ ಮಾಡಿದ್ದೆ, ಬಟ್ ಅದು ಪರ್ಮಿಷನ್ ನನಗೆ ಕೊಡಲಿಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ಡಿಲೀಟ್ ಮಾಡಿ ಈ ಸಾಂಗ್ನ ನಾನು ಮ್ಯೂಟ್ ಮಾಡಿ ಈಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ರೀಸನ್ ಏನು ಅಂತ. ಸೊ ಪ್ಲೀಸ್ ಇದನ್ನು ವಿತೌಟ್ ಸಾಂಗ್ಗೆ ಇದನ್ನು ಎಂಜಾಯ್ ಮಾಡಿ. ಬಟ್ ನಾನು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಇದ್ರ ಫುಲ್ ಸಾಂಗ್ನ ನಾನು ಹಾಕ್ತೀನಿ. ನೀವು ಬೇಕಿದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನಿಖಿತಾಪ್ರಿಯಾಸ್ _ superTips ಅಂತ ಅಷ್ಟೆ. ಸೊ ನೀವು ಅಲ್ಲಿ ಹೋಗಿ ನೋಡ್ಬೋದು, ನನಗೆ ಫಾಲೋ ಕೂಡ ಮಾಡ್ಬೋದು. ಸೊ ಎಂಜಾಯ್. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮಗೆ ಯಾವ ಪೋಸ್ ಇಷ್ಟ ಆಯಿತು ಅಂತಲೂ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಡ್ರೆಸ್ ಹೇಗಿತ್ತು, ಡ್ಯಾನ್ಸ್ ಹೇಗಿತ್ತು ಅಂತಲೂ ಕಾಮೆಂಟ್ ಮಾಡಿ ತಿಳಿಸಿ. ಬಾಯ್.